ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವನಿತಾ ಸಮಯ ಎಂಬ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಪ್ರಿಯರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸತ್ಯವೇದದಲ್ಲಿರುವ ಹಲವಾರು ಸ್ತ್ರೀಯರ ಜೀವಿತಗಳನ್ನು, ದೇವರ ಮೇಲೆ ಅವರು ಇಟ್ಟಂತಹ ನಂಬಿಕೆಯನ್ನು ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಹೌದು ಪ್ರಿಯರೇ, ಕ್ರಿಸ್ತನ ಮೇಲಿನ ನಂಬಿಕೆ ದೇವರಿಗೆ ಅಮೂಲ್ಯವಾಗಿದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ಹೋರಾಟಗಳಲ್ಲಿ ಇರುತ್ತೇವೆ. ಆದರೆ ಆ ಎಲ್ಲ ಹೋರಾಟಗಳಲ್ಲಿ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ಕರ್ತನು ತಾನೇ ನಮಗೆ ವಾಗ್ದಾನ ಮಾಡಿರುವ ಹಾಗೆ, ಹೆದರಬೇಡಿರಿ, ಧೈರ್ಯದಿಂದಿರಿ, ನಾನೇ ನಿಮ್ಮೊಂದಿಗಿದ್ದೇನೆ ಎಂದು ನಮಗೆ ಹೇಳಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಕಷ್ಟದ ಸಮಯಗಳಲ್ಲಿ ಮತ್ತು ಸಂತೋಷದ ಸಮಯಗಳಲ್ಲಿ ಸಹ ನಮ್ಮ ಜೊತೆಗಾರನು ಯೇಸುಕ್ರಿಸ್ತನಾಗಿದ್ದಾನೆ. ಬನ್ನಿ ಪ್ರಿಯರೇ, ಸತ್ಯವೇದದ ಅಧ್ಯಯನ ಮುಂದುವರಿಸೋಣ. ಅದಕ್ಕೆ ಮೊದಲು ಈ ಸುಂದರವಾದ ಆತ್ಮಿಕ ಗೀತೆಯನ್ನು ಕೇಳಿ. ಒಂದು ವೇಳೆ ನಿಮಗೆ ಈ ಸಂಗೀತ ಇಷ್ಟವಾಗಿದ್ದರೆ ನೀವು ಸಹ ಕಲಿತುಕೊಳ್ಳಿ ಹಾಗೂ ಇತರರಿಗೂ ಸಹ ಶೇರ್ ಮಾಡಿ. ವನಿತಾ ಸಮಯ ಕಾರ್ಯಕ್ರಮವನ್ನು ವೀಕ್ಷಿಸಲು ಕಾಯ್ತಿರುವಂತಹ ಪ್ರೀತಿಯ ಆತ್ಮೀಯ ಬಾಂಧವರಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಎಲ್ಲ ಹೇಗಿದ್ದೀರಿ? ನೀವು ಸೌಖ್ಯವಾಗಿರಬೇಕು, ಸಂತೋಷವಾಗಿರಬೇಕು, ಸಮಾಧಾನವಾಗಿ ಜೀವಿಸಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಕ್ರಿಸ್ತನ ಮಕ್ಕಳಾಗಿ, ಕರ್ತನ ಮಕ್ಕಳಾಗಿ ಬಾಳಬೇಕೆಂಬುದೇ ನಮ್ಮ ಆಶೆ ಕೂಡ ಅದೇ ಆಗಿದೆ. ಆದ್ದರಿಂದ ಇಂದಿನ ಸಂದೇಶವನ್ನು ಕೇಳುವ ಮೊದಲು ನಾವು ಕರ್ತನ ಸಹಾಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಜೀವಗಳ ವಾಕ್ಯಗಳನ್ನು ಆಲಿಸಲು, ವೀಕ್ಷಿಸಲು ಕಾಯ್ತಿರುವಂಥ ನಮ್ಮ ಪ್ರೀತಿಯ ಆತ್ಮೀಯ ಬಾಂಧವರಿಗಾಗಿ ಸ್ತೋತ್ರ. ಅವರೊಬ್ಬೊಬ್ಬರ ಜೀವಿತಕ್ಕಾಗಿ ನಾನು ಕೊಂಡಾಡ್ತೇನೆ ಕರ್ತನೆ. ಅವರ ಪ್ರೋತ್ಸಾಹ, ಅವರ ಪ್ರಾರ್ಥನೆ, ಓ ಕರ್ತನೆ, ನಿನ್ನನ್ನು ಪ್ರೀತಿ ಮಾಡ್ತಿರುವಂಥ ವಿಷಯಕ್ಕಾಗಿ ನಾನು ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಅವ್ರು ಯಾರ್ಯಾರು ಸಮಸ್ಯೆಗಳಲ್ಲಿದ್ದಾರೋ, ಒಂದು ವೇಳೆ ಕುಟುಂಬದಲ್ಲಿ ಅಶಾಂತಿ ಇದ್ದರೆ, ಅನಾರೋಗ್ಯತೆ ಇರುವುದಾದರೆ, ಸಮಸ್ಯೆಗಳಿರುವುದಾದರೆ, ಓ ಕರ್ತನೆ, ಅವರಿಗೆ ಸಹಾಯ ಮಾಡು, ಅವರನ್ನು ಆಶೀರ್ವದಿಸು, ಬಲಪಡಿಸು, ಕ್ರಿಸ್ತ ಯೇಸುವಿಗಾಗಿ ಜೀವಿಸುವಂತೆ ಕೃಪೆ ಮಾಡು. ಇಂದಿನ ವಾಕ್ಯಗಳನ್ನು ಸಹ ನಮಗೆ ಆಶೀರ್ವದಿಸಿ ಕೊಡಬೇಕೆಂದು ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಬಹುವೃದ್ಧಾಪ್ಯದಲ್ಲಿ ಎಲ್ಲ ನಿರೀಕ್ಷೆಯನ್ನು ಕಳಕೊಂಡ ಸ್ಥಿತಿಯಲ್ಲಿ ಅದ್ಭುತವಾಗಿ ಒಂದು ಮಗುವಿಗೆ ಜನ್ಮ ಕೊಟ್ಟಂತ ವಿಚಾರ ಎಂದಾದ್ರೂ ನೀವು ಓದಿದ್ದೀರಾ ದೇವರ ವಾಕ್ಯದಲ್ಲಿ? ಹೌದು ಅಲ್ವಾ? ಹೊಸ ಒಡಂಬಡಿಕೆಯಲ್ಲಿ
ಲೂಕನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಈಕೆಯ ಪರಿಚಯ ನಮಗೆ ಉಂಟಾಗುತ್ತೆ. ಅವ್ರು ಯಾರಪ್ಪ? ಜಕರಿಯ ಮತ್ತು ಎಲಿಸಬೆತ್ ಎಂಬ ದಂಪತಿಗಳು. ಎಲಿಸಬೆತ್ತಳ ಜೀವಿತ ಇವತ್ತು ನಾವು ಅಧ್ಯಯನ ಮಾಡಲಿದ್ದೇವೆ. ಅಂದ್ರೆ ಆಕೆ ಜೀವಿತದ ಕುರಿತು ಮತ್ತು ಆಕೆ ಜೀವಿತದಿಂದ ನೀವು ನಾನು ಕಲಿಯಬೇಕಾಗಿರುವಂತ ಅನೇಕ ಆತ್ಮಿಕ ವಿಚಾರಗಳನ್ನು ಈ ದಿನ ನಾವು ಧ್ಯಾನ ಮಾಡಲಿದ್ದೇವೆ. ಅದರಿಂದ ನಿಮ್ಮಲ್ಲಿ ಸತ್ಯವೇದ ಇರುವುದಾದರೆ ದಯಮಾಡಿ ನನ್ನೊಂದಿಗೆ ಲೂಕನು ಬರೆದಂತ ಸುವಾರ್ತೆ 1ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ಬೇಕೆಂತ ನಾನು ಕೇಳಿಕೊಳ್ತೇನೆ. ಇಲ್ಲಿ ಡಾಕ್ಟರ್ ಲೂಕ್ ಅಂದ್ರೆ ವೈದ್ಯನಾದ ಲೂಕನು ಈ ಒಂದು ಸುವಾರ್ತೆಯನ್ನು ಬರೆಯುತ್ತಾ ಜಕರಿಯ ಮತ್ತು ಎಲಿಸಬೆತ್ತಳ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಎಲಿಸಬೆತ್ ಈ ಹೆಸರಿನ ಅರ್ಥ ಏನು ಗೊತ್ತಾ? ಗಾಡ್ ಇಸ್ ಮೈ ಓತ್, ದೇವರೇ ನನ್ನ ಪ್ರಮಾಣ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ದೇವರ ವಾಗ್ದಾನಗಳು ಅಂದ್ರೆ ಗಾಡ್ಸ್ ಪ್ರಾಮಿಸಸ್ ಎಂಬುದಾಗಿ ಇರುವಂತದ್ದು. 1ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವಾಗ ಈ ರೀತಿ ಬರೆಯಲ್ಪಟ್ಟಿದೆ. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬೀಯನ ವರ್ಗಕ್ಕೆ ಸೇರಿದ ಜಕರೀಯನೆಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು. ಆಕೆ ಹೆಸರು ಎಲಿಸಬೆತ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ದಂಪತಿಯರ ಹೆಸರುಗಳು ಬರೆಯಲ್ಪಟ್ಟಿದೆ. ಮತ್ತೆ ಇನ್ನೊಂದೇನಂತ ಹೇಳುವುದಾದ್ರೆ ಇಬ್ಬರು ಕೂಡ ಒಂದು ದೇವರ ಸೇವೆಯನ್ನು ಮಾಡುವಂತ ಹಿನ್ನೆಲೆಯನ್ನು ಹೊಂದಿದವರಾಗಿದ್ದಾರೆ. ಎಷ್ಟು ಸಂತೋಷ ಅಲ್ವಾ ಪ್ರಿಯರೇ? ಆದರೆ ಇವರ ಜೀವಿತದಲ್ಲಿ ಎಲ್ಲವೂ ಚಂದವಾಗಿತ್ತು. ದೇವರನ್ನು ಆರಾಧಿಸ್ತಾ ಇದ್ರು, ದೇವರನ್ನು ಸೇವೆ ಮಾಡ್ತಾ ಇದ್ರು. ಆದರೆ ಇವರಲ್ಲಿ ಒಂದು ಕೊರತೆ ಇತ್ತು. ಏನಪ್ಪ ಆ ಕೊರತೆ ಅಂದ್ರೆ ಮದುವೆಯಾಗಿ ಅಷ್ಟು ವರ್ಷಗಳಾದರೂ ಮಕ್ಕಳಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ವಿಮೋಚನ ಕಾಂಡ 6ನೇ ಅಧ್ಯಾಯ 23ನೇ ವಚನದಲ್ಲಿ ಇದು ತಿಳಿಸಲ್ಪಟ್ಟಿದೆ. ಇಲ್ಲಿ ಇಬ್ಬರು ಕೂಡ ದೇವರ ಸೇವೆಯನ್ನು ಮಾಡ್ತಾ ಇರುವಂತಹ ಹಿನ್ನೆಲೆಯಿಂದ ಇವರು ಬಂದವರು. ಇವರ ಜೀವಿತದಿಂದ ನಾವೇನೇನು ಪಾಠ ಕಲಿಬಹುದು? ಮೊಟ್ಟ ಮೊದಲನೇದಾಗಿ ಎಲಿಸಬೆತ್ತಳು ನೀತಿವಂತಳಾಗಿದ್ದಳು. ಎಲಿಸಬೆತ್ ವಾಸ್ ಅ ರೈಚಸ್ ವುಮನ್ ಎಂಬುದಾಗಿ ನಾವು ಈ ಒಂದು ಸಾಕ್ಷಿಯನ್ನು ಇದೇ 1ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡ್ತೇವೆ. ನೋಡಿ, ಅವರಿಬ್ಬರು ಕರ್ತನ ಎಲ್ಲಾ ಆಜ್ಞೆಗಳನ್ನು ನೇಮನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು. ಗಂಡ ಹೆಂಡತಿ ಇಬ್ಬರು ಕೂಡ ಸೇವೆಯನ್ನು ಮಾಡುವಂತವರಾಗಿದ್ದರು. ಕರ್ತನ ಸೇವೆ ಮಾಡುತ್ತಾ ದೇವರ ಎಣಿಕೆಯಲ್ಲಿ ಮನುಷ್ಯರ ಎಣಿಕೆಯಲ್ಲಿ ಅವರು ನೀತಿವಂತರಾಗಿದ್ದರು. ಎಂತ ಒಳ್ಳೆ ಹೆಸರನ್ನು ಗಳಿಸಿದ್ರಲ್ವಾ? ಅದರಿಂದ ಇಲ್ಲಿ ನಾವು ನೋಡುವಾಗ ಅನೇಕ ಸಾರಿ ಎಷ್ಟೋ ಸತಿ ಏನಾಗುತ್ತೆ ಅಂದ್ರೆ ಚರ್ಚ್ಗೆ ಹೋಗ್ಬೇಕಾದ್ರೆ ಗಂಡನಿಗೆ ಇಷ್ಟ ಇರುತ್ತೆ, ಹೆಂಡತಿಗೆ ಇಷ್ಟ ಇರೋದಿಲ್ಲ. ಒಂದೊಂದು ಸತಿ ಹೆಂಡತಿಗೆ ಇಷ್ಟ ಇರುತ್ತೆ, ಗಂಡನಿಗೆ ಇಷ್ಟ ಇರೋದಿಲ್ಲ. ಒಂದೊಂದು ಸತಿ ಇಬ್ಬರಿಗೂ ಇಷ್ಟ ಆದ್ರೆ ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಹಾಗೆ ಕರ್ತನ ಆಲಯಕ್ಕೆ ಹೋಗದೇ ಇರುವಂತ ಅನೇಕ ಕುಟುಂಬಗಳಿದೆ. ಕರ್ತನ ಸೇವೆಯಲ್ಲಿ ಆಸಕ್ತಿ ಇಲ್ಲದೆ ಇರುವಂತವ್ರು ಎಷ್ಟೋ ಜನರಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿಮ್ಮ ಕುಟುಂಬ ಹೇಗಿದೆ? ಇಲ್ಲಿ ನೋಡ್ರಿ, ಎಂತ ಒಂದು ಒಳ್ಳೆ ಸಾಕ್ಷಿ. ಇಲ್ಲಿ ಗಂಡ ಹೆಂಡತಿ ಇಬ್ಬರು ಕೂಡ ತಂದೆಯಾದ ದೇವರ, ಪರಲೋಕದ ದೇವರ ಸೇವೆಯನ್ನು ಮಾಡುವಂತವರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 15ನೇ ವಚನ, ಬುಕ್ ಆಫ್ ಜಾಷುವ ಚಾಪ್ಟರ್ 24 ವರ್ಸ್ 15. ಸುಂದರವಾದಂತ ಒಂದು ಸಾಕ್ಷಿ ಉಂಟು ಒಂದು ಕುಟುಂಬದ ಬಗ್ಗೆ. ಯಾರದು? ಯೆಹೋಶುವನು. ಯೆಹೋಶುವನು ಏನ್ ಹೇಳ್ತಾನೆ? ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ಎಂತ ಚಂದವಾದಂತ ಸಾಕ್ಷಿ ದೇವರ ವಾಕ್ಯದಲ್ಲಿ ಬರೆಸಲ್ಪಟ್ಟಿದಲ್ಲ ಪ್ರಿಯರೇ. ಇವತ್ತು ನಿಮ್ಮ ಕುಟುಂಬ, ನಮ್ಮ ಕುಟುಂಬ ಯಾವ ಸ್ಥಿತಿಯಲ್ಲಿದೆ? ಈ ರೀತಿಯ ಒಂದು ಸಾಕ್ಷಿಯನ್ನು ನಾವು ಹೊಂದಿದ್ದೇವಾ? ದೇವರ ವಾಕ್ಯವನ್ನು ಪ್ರೀತಿ ಮಾಡ್ತಿದ್ದೇವಾ? ಕರ್ತನ ಸೇವೆಯಲ್ಲಿ ಆಸಕ್ತರಾಗಿದ್ದೇವಾ? ಆತ್ಮಗಳನ್ನು ಕ್ರಿಸ್ತನಿಗೆ ಸಂಪಾದಿಸಬೇಕೆಂಬ ಆಶೆ ನಮ್ಮಲ್ಲಿ ಇದೆಯಾ? ನಿಮ್ಮಲ್ಲಿ ಇದೆಯಾ? ಪ್ರಶ್ನೆ ಮಾಡ್ಕೋಬೇಕು. ಆದ್ರೆ ಇಲ್ಲಿ ನೋಡುವಾಗ ಇವರಿಬ್ಬರು ಕೂಡ ನೀತಿವಂತರಾಗಿದ್ದರು ಎಂಬುದಾಗಿ ಸಾಕ್ಷಿ ಉಂಟು. ಎರಡನೇ ವಿಚಾರ ನೋಡೋಣ. ಎಲಿಸಬೆತ್ತಳು ಬಂಜೆಯಾಗಿದ್ದಳು. ಎಲಿಸಬೆತ್ ವಾಸ್ ಅ ಬ್ಯಾರನ್ ವುಮನ್. ಇಲ್ಲಿ ನೋಡುವಾಗ ಎಷ್ಟೊಂದು ನಿರಾಶೆ ಅಲ್ಲ? ಇದೇ 1ನೇ ಅಧ್ಯಾಯ 7ನೇ ವಾಕ್ಯ ನೋಡ್ರಿ. ಆದರೆ ಎಲಿಸಬೆತ್ತಳು ಬಂಜೆಯಾದುದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ದಿನ ಹೋದವರಾಗಿದ್ದರು. ನೋಡಿದ್ರ, ಅವರು ಗಂಡ ಹೆಂಡತಿ ಮದುವೆ ಆಗಿದ ನಂತರ ಎಷ್ಟೋ ಸತಿ ಅವರು ಆಸೆ ಪಟ್ಟಿರ್ತಾರೆ. ಪ್ರತಿಯೊಬ್ಬ ದಂಪತಿಗಳ ಆಸೆ ಅಲ್ವಾ?
ನಮಗೆ ಮಕ್ಕಳಾಗಬೇಕು, ನಾವು ತಂದೆ ತಾಯಿ ಅಂತ ಅನಿಸ್ಕೋಬೇಕು ಎಂಬುದಾಗಿ, ನಮ್ಮ ವಂಶ ಬೆಳಿಬೇಕು ಎಂಬುದಾಗಿ ಹಲವಾರು ಆಲೋಚನೆ ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ಇರುವಂಥದ್ದು. ಆದರೆ ಇಲ್ಲಿ ನೋಡುವಾಗ ಅವರು ಮದುವೆ ಆದರೂ ಕೂಡ ಮಕ್ಕಳು ಆಗಲಿಲ್ಲ. 1 ವರ್ಷ ಪ್ರಾರ್ಥನೆ ಮಾಡ್ತಾರೆ, 2 ವರ್ಷ ಪ್ರಾರ್ಥನೆ ಮಾಡ್ತಾರೆ, ಬಹುಶಃ 10, 20, 30 ವರ್ಷ ಪ್ರಾರ್ಥನೆ ಮಾಡಿರ್ಬೋದು. ಆದರೆ ಅವರ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲ ಅಂತ ಹೇಳಿ ಅವರು ಕರ್ತನ ಸೇವೆಯನ್ನು ಬಿಡಲಿಲ್ಲ. ದೇವರ ಮೇಲೆ ಕೋಪ ಮಾಡಿಕೊಳ್ಳಲಿಲ್ಲ. ದೇವರು ನಮಗೆ ಮಕ್ಕಳೇ ಕೊಡಲಿಲ್ಲ, ಯಾಕೆ ನಾವು ಆತನ ಸೇವೆ ಮಾಡಬೇಕು ಎಂಬುದಾಗಿ ಅವರು ನಿರಾಶೆ ಆಗಲೇ ಇಲ್ಲ. ಆದರೆ ಕ್ಲಿಯರ್ ಆಗಿದೆ, ಅವರಿಬ್ಬರು ದಿನ ಹೋದವರಾಗಿದ್ದರು. ಅನಂತರ ನಾವು ನೋಡುವಾಗ 8ನೇ ವಚನದಲ್ಲಿ ಜಕರೀಯನ ವರ್ಗದ ಸರತಿ ಬಂದಾಗ ಎಂಬುದಾಗಿದೆ. ಕರ್ತನ ಸೇವೆಯಲ್ಲಿ ಆಸಕ್ತರಾಗಿ ಅಲಕ್ಷ್ಯ ಮಾಡದೆ ನಿರಾಶರಾಗಿದ್ದರೂ ಕೂಡ ಅವರು ಕರ್ತನಲ್ಲಿ ಬಲ ಹೊಂದಿ ದೇವರ ಸೇವೆ ಮಾಡಲು ಯಾವಾಗಲೂ ಸಿದ್ಧ ಮನಸ್ಸುಳ್ಳವರಾಗಿದ್ದರು. ಆ ರೀತಿಯ ಒಂದು ಹಿಂಬಲ ಅಥವಾ ಒಂದು ಬೆಂಬಲ ಕೊಡುವಂತ ಪತ್ನಿ ಎಲಿಜಬೆತ್ ಆಗಿದ್ದಳು. ಅದರಿಂದ ಈ ರೀತಿಯಲ್ಲಿ ಅವರು ಎಷ್ಟೋ ಸತಿ ಪ್ರಾರ್ಥನೆ ಮಾಡಿದಾಗ ಜಿಗುಪ್ಸೆ ಇರ್ಬೋದು, ದುಃಖ ಇರ್ಬೋದು, ನಿರಾಶೆ ಇರ್ಬೋದು. ಆದರೆ ಅವರು ಸಾಧಾರಣವಾಗಿ ಏನ್ ಹೇಳ್ತಾರೆ, ಅಯ್ಯೋ ನಮ್ಗೆ ದೇವರು ಇಷ್ಟೆಲ್ಲ ನಾವು ಸೇವೆ ಮಾಡ್ತಾ ಇದ್ದೀವಿ, ಒಂದು ಮಗು ಕೊಡಬಾರ್ದಾ ಎಂಬುದಾಗಿ ಅನೇಕ ದಂಪತಿಗಳು ಅನ್ಕೊಳ್ತಾರೆ. ಆದರೆ ಇಲ್ಲಿ ನಾವು ನೋಡುವಾಗ ಅವರು ಮಕ್ಕಳಿಲ್ಲ ಅಂತ ಹೇಳಿದ್ರು ಕೂಡ ಕರ್ತನ ಸೇವೆಯಲ್ಲಿ ಅವರು ಆಸಕ್ತಿಯಿಂದ ಮುಂದೆ ಸಾಗ್ತಾ ಇರ್ತಾರೆ. ಸತ್ಯವೇದದಲ್ಲಿ ಸಾರಳು ಅಂದ್ರೆ ಅಬ್ರಹಾಮನ ಹೆಂಡತಿ, ರೆಬೆಕ್ಕ, ರಾಹೇಲಳು, ಹನ್ನ ಮತ್ತೆ ಮನೋಹನ ಹೆಂಡತಿ, ಎಷ್ಟೊಂದು ಉದಾಹರಣೆಗಳು ದೇವರ ವಾಕ್ಯದಲ್ಲಿದೆ. ಇವರಿಗೆಲ್ಲ ಮಕ್ಕಳೇ ಆಗಿರಲಿಲ್ಲ. ಆದರೆ ಇವರನ್ನೆಲ್ಲ ನೆನಪಿಸಿಕೊಂಡು ಜಕರಿಯ ಮತ್ತು ಎಲಿಜಬೆತ್ ಎಷ್ಟೋ ಪ್ರಾರ್ಥನೆ ಮಾಡಿರ್ಬೋದಲ್ಲ. ಯಾಕಂದ್ರೆ ಹಳೆ ಒಡಂಬಡಿಕೆ ಹೆಸರುಗಳೇ ಇವೆಲ್ಲ. ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರದಲ್ಲಿದ್ದಂತ ಇವರೆಲ್ಲರ ಜೀವಿತಗಳು ಅವ್ರಿಗೆ ಗೊತ್ತುಂಟು. ದೇವ್ರೆ ಅವ್ರಿಗೆಲ್ಲ ನೀನು ಮಕ್ಕಳು ಕೊಟ್ಟಿದ್ಯಾ, ಇವತ್ತು ನಮಗೆ ಕೊಡೋದಿಲ್ವಾ ಅಂತ ಹೇಳಿ ಬಹುಶಃ ಪ್ರಾರ್ಥಿಸಬಹುದು. ಆದರೆ ವಿಫಲವಾದಾಗ ಅದೆಷ್ಟೊಂದು ನೊಂದುಕೊಂಡಿರಬಹುದು ಅವರು. ಜ್ಞಾನೋಕ್ತಿ 13ನೇ ಅಧ್ಯಾಯ 12ನೇ ವಚನದಲ್ಲಿ ಕೋರಿದ್ದಕ್ಕೆ ತಡವಾದರೆ ಮನಸ್ಸು ಬಳಲುವುದು ಎಂದು ಬರೆದಿದೆ. ಮಕ್ಕಳು ದೇವರ ಆಶೀರ್ವಾದ ಅಲ್ಲವಾ? ಈ ಒಂದು ಆಶೀರ್ವಾದಕ್ಕೆ ಎಷ್ಟೆಲ್ಲ ಉದಾಹರಣೆಗಳು ದೇವರ ವಾಕ್ಯದಲ್ಲಿ ಅಂದರೆ ವಾಗ್ದಾನಗಳಿದೆ ನೋಡಿ. 127ನೇ ಕೀರ್ತನೆ 3ನೇ ವಚನ, 113ನೇ ಕೀರ್ತನೆ 9ನೇ ವಚನ, 1ನೇ ತಿಮೋತಿ 5ನೇ ಅಧ್ಯಾಯ 14. ಹೀಗೆ ಹಲವಾರು ದೇವರ ವಾಕ್ಯಗಳಿದೆ. ಇದನ್ನೆಲ್ಲ ಓದ್ರಿ, ನೀವು ಕೂಡ ಬೈಬಲ್ ತೆಗೆದು ಓದ್ರಿ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ದಂಪತಿಗಳು ನಮಗೆ ಮಕ್ಕಳೇ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ, ಅದೂ ಉಂಟು. ಅಯ್ಯೋ ನಮ್ಮ ಸುಖ ಸಂತೋಷಕ್ಕೆ ಅಡ್ಡಿ ಬರುತ್ತೆ, ಮಕ್ಕಳಿದ್ದರೆ ಬರೀ ಜವಾಬ್ದಾರಿ, ಸ್ವಾತಂತ್ರ್ಯನೇ ಇಲ್ಲ ಎಂಬುದಾಗಿ ಅಂದ್ಕೊಳ್ತಾರೆ. ದೈಹಿಕವಾಗಿ ಗೊಡ್ಡುತನ ಒಂದು ವಿಷಯವಾದರೆ ಆತ್ಮಿಕ ವಿಷಯದಲ್ಲಿ ಕೂಡ ಒಂದು ಬಂಜೆತನ, ಒಂದು ಗೊಡ್ಡುತನ ಇರುವಂಥದ್ದು ಕೂಡ ನಾವು ನೋಡ್ತೇವೆ. ಆತ್ಮಿಕ ಜೀವಿತದಲ್ಲಿ ಫಲ ಕಾಣದೇ ಇದ್ದಾಗ, ಒಂದು ಆತ್ಮವನ್ನು ಸಹ ನಾವು ಕ್ರಿಸ್ತನಿಗಾಗಿ ತರದೇ ಇದ್ದಾಗ, ಅಥವಾ ಗಲಾತ್ಯ 5:22 ಬರೆದಂತ ಫಲ, ಆತ್ಮದ ಫಲವು ನಮ್ಮಲ್ಲಿ ಕಾಣದೇ ಇರುವಾಗ ಏನಾಗ್ತೀವಿ? ಆತ್ಮಿಕ ಗುಡ್ಡುತನ ಬರ್ತದೆ, ಆತ್ಮಿಕ ಬಂಜತನ ಬರುವುದುಂಟು ಪ್ರಿಯರೇ. ಅದರಿಂದ ಪ್ರಿಯ ಸಹೋದರಿಯರೇ, ನಿಮ್ಮ ಜೀವಿತ ಹೇಗಿದೆ? ನೀವು ಕ್ರಿಸ್ತನಿಗಾಗಿ ಆತ್ಮಗಳನ್ನು ಸಂಪಾದಿಸ್ತಾ ಇದ್ದೀರಾ? ಫಲವತ್ತಾದಂಥ ಜೀವಿತವನ್ನು ಜೀವಿಸ್ತಾ ಇದ್ದೀರಾ? ಅಥವಾ ಆತ್ಮಿಕವಾಗಿ ಗೊಡ್ಡುತನದಲ್ಲಿ, ಬಂಜೆತನದಲ್ಲಿ ಇಷ್ಟಾನುಸಾರವಾಗಿ ಜೀವಿಸ್ತಾಯೋ? ನಿರಾಶೆ, ಈ ಸಮಸ್ಯೆಗಳು, ಇದರಲ್ಲೇ ನಾವು ಸಮಯವನ್ನು ಕಳೀತಾ ಇದ್ದೀವಾ? ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡ್ಕೋಬೇಕು. ಸಮಾರ್ಯದ ಸ್ತ್ರೀಯ ಹಾಗೆ, ಅಪೊಸ್ತಲನಾದ ಪೌಲ, ಪೇತ್ರರ ಹಾಗೆ ಅನೇಕ ಆತ್ಮಗಳನ್ನು ಕ್ರಿಸ್ತನಿಗಾಗಿ ಗೆಲ್ಲಲು ಕರ್ತನು ನಿಮಗೆ ಸಹಾಯ ಮಾಡಲಿ. ಎಲಿಜಬೆತ್ ಬಂಜೆ ಆದರೂ ಗಂಡ ಹೆಂಡತಿರು ಇಬ್ಬರು ಕೂಡ ಎಷ್ಟೊಂದು ಆಸಕ್ತಿಯಿಂದ, ನಿಷ್ಠೆಯಿಂದ, ನಂಬಿಕಸ್ಥರಾಗಿ ಸೇವೆ ಮಾಡ್ತಾ ಇದ್ರು ಪ್ರಿಯರೇ. ಎಂಥ ಮಾದರಿಯ ಜೀವಿತ ಜೀವಿಸಿದ್ರಲ್ವ. ಈಗ 3ನೇ ಅಂಶಕ್ಕೆ ಬರೋಣ. ಎಲಿಜಬೆತ್ ಆಶೀರ್ವದಿಸಲ್ಪಟ್ಟಂತ ಸ್ತ್ರೀ. ಎಲಿಜಬೆತ್ ವಾಸ್ ಅ ಬ್ಲೆಸ್ಡ್ ವುಮನ್. ಇದೇ 1ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡೋಣ. ಲೂಕನ್ ಬರೆದಂತ ಸುವಾರ್ತೆ 1ನೇ ಅಧ್ಯಾಯ 13ನೇ ವಚನ. ಆದರೆ ಆ ದೂತನು ಅವನಿಗೆ, ಜಕರೀಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು, ನಿನ್ನ ಹೆಂಡತಿಯಾದ ಎಲಿಸಬೇತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ಎಂತ ಸುಂದರವಾದಂತ ಮಾತು.
ಅವನು ನಂಬಲಿಕ್ಕೆ ಆಗಲಿಲ್ಲ. ಅಯ್ಯೋ ದೇವರೇ, ನಾನು ಪ್ರಾರ್ಥನೆ ಮಾಡಿದ್ದು ಯಾವಾಗ ಉತ್ತರ ಬರ್ತಿದೆ ಎಂಬುದಾಗಿ ಅಂದುಕೊಂಡಿರ್ಬೋದು. ನೋಡಿದ್ರೆ ಎಷ್ಟು ವರ್ಷ ಅವ್ರು ಪ್ರಾರ್ಥನೆ ಮಾಡಿದ್ರೂ ಗೊತ್ತಿಲ್ಲ, ಬೈಬಲಲ್ಲಿ ಏನು ಬರ್ದಿಲ್ಲ. ಆದ್ರೆ ಕರ್ತನ ಸೇವೆಯಲ್ಲಿ ಅವರು ಆಸಕ್ತರಾಗಿ ಮಕ್ಕಳಿದ್ರು ಸರಿ, ಮಕ್ಕಳಿಲ್ಲ ಅಂದ್ರೂ ಸರಿ, ಯೇಸುವೆ ನಾವು ನಿನ್ನ ಸೇವೆ ಮಾಡ್ತೀವಿ, ದೇವರೇ ನಿನ್ನ ಸೇವೆಯನ್ನ ಮಾಡ್ತೇವೆ ಅಂತ ತಮ್ಮ ಜೀವಿತಗಳನ್ನು ಪ್ರತಿಷ್ಠಿಸಿಕೊಂಡಿದ್ದರು. ಆಗ ಇಲ್ಲಿ ನೋಡುವಾಗ ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು ಎಂಬುದಾಗಿ ದೇವದೂತನು ಹೇಳುವಾಗ, ಅಬ್ಬಾ ಎಂತ ಒಂದು ಶಾಕಿಂಗ್ ನ್ಯೂಸ್ ಅದು. ಅವನಿಗೆ ಎಷ್ಟು ಶಾಕ್ ಆಗುತ್ತೆ, ಅಥವಾ ಅವನು ಎಷ್ಟು ದಿಗ್ಭ್ರಮೆಗೊಳ್ತಾನೆ, ಆಶ್ಚರ್ಯಚಕಿತನಾಗ್ತಾನೆ ಅಂತ ನೋಡುವಾಗ ಅವನ ಬಾಯಿ ಮಾತೆ ಬಾರದೆ ಅಂತ ಆಯ್ತು. ನೋಡ್ರಿ, ಆ ಮಗು ಹುಟ್ಟುವವರೆಗೂ ವಾಕ್ಯ ಹೇಳ್ತದೆ, ಜಕರಿಯನು ಮಾತನಾಡದೆ ಮೂಕನಾಗಿದ್ದನು ಅಂತ. ಎಷ್ಟೊಂದು ವಿಸ್ಮಯ! ಅದನ್ನು ತಡ್ಕೊಳ್ಳಲಿಕ್ಕೆ ಆತನಿಗೆ ಶಕ್ತಿನೇ ಇಲ್ಲದೆ ಹೋಯಿತು, ಅದನ್ನು ನಂಬಲಿಕ್ಕೆ ಕೂಡ ಆತನಿಗೆ ಶಕ್ತಿ ಹೋಯಿತು. ಅದರಿಂದ ಇಲ್ಲಿ ನಾವು ನೋಡುವಾಗ ಪ್ರಾರ್ಥನೆಗೆ ಅನೇಕ ಸಾರಿ ಸದುತ್ತರ ಬರೆದಿದ್ದರೆ ನಾವು ನಿರಾಶರಾಗಬಾರ್ದು. ನೀವು ನಿಮ್ಮ ಗಂಡನಿಗಾಗಿ ಪ್ರಾರ್ಥನೆ ಮಾಡ್ತಿರ್ಬೋದು, ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತಿರ್ಬೋದು, ಸಭೆಗಾಗಿ ಪ್ರಾರ್ಥನೆ ಮಾಡ್ತಿರ್ಬೋದು, ಅಥವಾ ಹೆಂಡತಿಯರಿಗಾಗಿಯೂ ತಂದೆ ತಾಯಂದಿರಿಗಾಗಿ ಪ್ರಾರ್ಥನೆ ಮಾಡ್ತಿರ್ಬೋದು. ಕರ್ತನೇ, ಅವರ ಜೀವಿತವು ಆಶೀರ್ವದಿಸಲ್ಪಡಬೇಕು, ಅವರ ಜೀವಿತವು ಕ್ರಿಸ್ತನ ಮಾರ್ಗದಲ್ಲಿ ಬರಬೇಕೆಂಬ ಪ್ರಾರ್ಥನೆ ಮಾಡ್ತಿದ್ರೇನು. ಆದರೆ ಒಂದು ವೇಳೆ ತಡವಾಗಿ ಉತ್ತರ ಬಂದರೆ ನಾವೇನ್ ಮಾಡ್ತೀವಿ? ನಿರಾಶರಾಗ್ತೀವಿ. 1 ವರ್ಷ 2 ವರ್ಷ ಪ್ರಾರ್ಥನೆ ಮಾಡಿ ಆಮೇಲೆ ಬಿಟ್ಬಿಡ್ತೀವಿ. ಇವತ್ತು ಇವರು ಏನ್ ಪಾಠ ಕಲಿಸ್ತಾ ಇದ್ದಾರೆ? ಕಡೇ ತನಕ ಪ್ರಾರ್ಥಿಸಿರಿ, ಮತ್ತೆ ಆಶೆಯಿಂದ ಕಾದುಕೊಳ್ಳಿರಿ, ವೇಟ್ ಪೇಷಂಟ್ಲಿ ಎಂಬುದಾಗಿ ನಮಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ. ಒಂದು ವೇಳೆ ಪರೀಕ್ಷೆಯಲ್ಲಿ ಉತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದಿದ್ರೆ, ಅಥವಾ ಒಂದು ನೌಕರಿ ಸಿಕ್ಕಿದ್ರೆ, ಅಥವಾ ಮದುವೆ ಆಗೋದಾದ್ರೆ, ಅಥವಾ ಮಕ್ಕಳಾದ್ರೆ ಏನ್ ಹೇಳ್ತಾರೆ? ಒಂದು ಥ್ಯಾಂಕ್ಸ್ ಗಿವಿಂಗ್ ಸರ್ವಿಸ್ ಅಂದ್ರೆ ಕೃತಜ್ಞತೆಯ ಕೂಟವನ್ನು ಕೂಡ ಏರ್ಪಡಿಸ್ಕೊಳ್ತಾರೆ. ಅದರಿಂದ ಇಲ್ಲಿ ಆದ್ರೆ ಲೌಕಿಕ ಜನರು ಏನ್ ಮಾಡ್ತಾರೆ ಅಂದ್ರೆ, ಇಹಲೋಕದ ಜನರು ಅವರು ಗುಂಡು ತುಂಡು ಅಂತ ಹೇಳಿ, ಪಾರ್ಟಿ ಅಂತ ಹೇಳಿ ಕುಡಿದು ಕುಪ್ಪಳಿಸ್ತಾ ಇರ್ತಾರೆ. ಎಲಿಜಬೆತ್ಗೆ ಬಂಜೆತನ ಇಲ್ಲಿ ಕಿತ್ತು ಹಾಕಲ್ಪಟ್ಟು ತನ್ನ ತಾಯ್ತನದ ಆಶೀರ್ವಾದ ಹೊಂದುತ್ತಾಳೆ. ಇದು ಇಸ್ ಎ ಟೈಮ್ ಆಫ್ ಅ ಗ್ರೇಟ್ ಸೆಲೆಬ್ರೇಷನ್ ಎಂಬುದಾಗಿ ನೋಡ್ತೇವೆ. ಅವರು ಯೌವನದಲ್ಲಿ ಮಾಡಿದಂತ ಪ್ರಾರ್ಥನೆ, ಗಂಡ ಹೆಂಡತಿ ಇಬ್ಬರು ಮಾಡಿದಂತ ಪ್ರಾರ್ಥನೆ ಉತ್ತರ ಎಲ್ಲಿ ಬಂತು? ವೃದ್ಧಾಪ್ಯದಲ್ಲಿ ಬಂದಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯ 11ನೇ ವಚನದಲ್ಲಿ ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿದೆ, ಹಿ ಮೇಕ್ಸ್ ಆಲ್ ಥಿಂಗ್ಸ್ ಬ್ಯೂಟಿಫುಲ್ ಇನ್ ಹಿಸ್ ಟೈಮ್ ಎಂಬುದಾಗಿ. ಆದ್ರೆ ಕನ್ನಡದಲ್ಲಿ ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಪ್ರಿಯರೇ, ನೀವು ಒಂದು ವೇಳೆ ಇಷ್ಟು ವರ್ಷ ನಾನು ಪ್ರಾರ್ಥನೆ ಮಾಡಿದ್ದೆ, ನನ್ನ ಪ್ರಾರ್ಥನೆಗೆ ಇನ್ನೂ ಉತ್ತರ ಬಂದಿಲ್ಲ ಎಂಬುದಾಗಿ ಹೇಳುವುದಾದ್ರೆ ನಿರಾಶರಾಗಬೇಡ್ರಿ. ಒಂದಲ್ಲ ಒಂದು ದಿನ ಖಂಡಿತ ಉತ್ತರ ಕೊಡ್ತಾರೆ ದೇವರು. ಆದರೆ ಉತ್ತರ ಒಂದು ವೇಳೆ ಹೌದಾಗಿರ್ಬೋದು, ಇಲ್ಲ ಅಂತಿರ್ಬೋದು, ಅಥವಾ ಕಾಯಿದೆ ಎಂಬುದಾಗಿರ್ಬೋದು. ಆದರೆ ಖಂಡಿತವಾಗಿಯೂ ಆತನು ಉತ್ತರವನ್ನು ಕೊಡ್ತಾರೆ. ಅದರಿಂದ ನಾವು 2ನೇ ವಿಚಾರ ಅಂದ್ರೆ 3ನೇ ವಿಚಾರವಾಗಿ ನಾವೇನ್ ಕಲ್ತ್ವಿ? ಎಲಿಸಬೆತಳು ಆಶೀರ್ವದಿಸಲ್ಪಟ್ಟಂತ ಸ್ತ್ರೀ ಆಗ್ತಾಳೆ. ಸತ್ಯವೇದದಲ್ಲಿ ದಾನಿಯೇಲ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಅದರಿಂದ 10ನೇ ಅಧ್ಯಾಯದಲ್ಲಿ ನೋಡುವಾಗ ತಾನು ಬಹಳ ಪ್ರಾರ್ಥನಾ ಪೂರ್ವಕವಾಗಿ ದೊಡ್ಡ ಪ್ರಾರ್ಥನೆಯನ್ನು ಮಾಡುವಾಗ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ಕನ್ಫರ್ಮೇಶನ್, ನೀನು ಮಾಡಿದಂತ ಪ್ರಾರ್ಥನೆ ದೇವರು ಕೇಳಿದ್ದಾನೆ, ಅದು ಆತನಿಗೆ ಮುಟ್ಟಿದೆ ಎಂಬುದಾಗಿ ದಾನಿಯೇಲ ಕೂಡ ಸಾಕ್ಷಿ ಹೇಳ್ತಾನೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡುವಾಗ ಜಕರಿಯನಿಗೆ ದೇವದೂತ ಹೇಳ್ತಿದ್ದಾನೆ, ನೀವು ಮಾಡಿದಂತ ಪ್ರಾರ್ಥನೆ ದೇವರಿಗೆ ಮುಟ್ಟಿದೆ ಎಂಬುದಾಗಿ. 4ನೇ ಒಂದು ಅಂಶ ಏನಂದ್ರೆ, ಎಲಿಜಬೆತಳು ಫಲಭರಿತ ಸ್ತ್ರೀ ಆದಳು. ಎಲಿಜಬೆತ್ ವಾಸ್ ಅ ಫ್ರೂಟ್ಫುಲ್ ವುಮನ್ ಎಂಬುದಾಗಿ ನೋಡ್ತೇವೆ. ಇದೇ ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಸಬೆತಳು ಬಸುರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದು, ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದಾನಲ್ಲ ಅನ್ನುತ್ತಿದ್ದಳು. ನೋಡಿದ್ರ ಆಕೆ ಬಸುರಾಗ್ತಾಳೆ ಅಂದ್ರೆ ಫಲಭರಿತವಾಗುತ್ತಾಳೆ. ಪ್ರಿಯ ಸಹೋದರ ಸಹೋದರಿ, ದೈಹಿಕವಾಗಿ ಶಾರೀರಿಕವಾಗಿ ನಮಗೆ ಮಕ್ಕಳಿರಬಹುದು, ಆದರೆ ಆತ್ಮಿಕವಾಗಿ ಕೂಡ ನಾವು ಫಲವನ್ನು ಕೊಡಬೇಕಾಗಿದೆ ಪ್ರಿಯರೇ. ಅದಕ್ಕೆ ನಾವು ಮತ್ತಾಯನ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನದಲ್ಲಿ
ಯೇಸು ಸ್ವಾಮಿ ಏನಂತ ಹೇಳ್ತಾರೆ ಗೊತ್ತಾ? ದೇವರಿಗೆ ಎಲ್ಲವೂ ಸಾಧ್ಯ. ವಿತ್ ಗಾಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಆರ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ಎಂಬುದಾಗಿ. ಒಂದು ದೊಡ್ಡ ಮೀನಿನ ಹೊಟ್ಟೆಯಲ್ಲಿ ಸಜೀವನಾಗಿ ಯಾರಿದ್ರು? ಯೋನ ಇದ್ದ. ಇದು ನೀವು ನಂಬ್ತೀರಾ? ಇದು ಅಸಾಧ್ಯ ಅನ್ಸುತ್ತಲ್ವಾ? ಬಹಳಷ್ಟು ಜನ ಅಂತಾರೆ, ಅಂತ ದೊಡ್ಡ ಮೀನು ಎಂತದಪ್ಪ, ಅದು ಗಂಟ್ಲಲ್ಲಿ ಸಿಕ್ಕಾಕೊಳ್ಳಲ್ವಾ, ಅವನ ಜೀರ್ಣ ಆಗ್ಬಿಡಲ್ವಾ ಅಂತ ಅನೇಕ ಪ್ರಶ್ನೆಗಳಿರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಒಂದು ದೊಡ್ಡ ಮೀನಿಗೆ ದೇವರ ಅಪ್ಪಣೆ ಕೊಡುವಾಗ ಯೋನನನ್ನು ಅದು ನುಂಗು ಬಿಡ್ತಂತೆ. ಆ ಹೊಟ್ಟೆಯಲ್ಲಿ, ಮೀನಿನ ಹೊಟ್ಟೆಯಲ್ಲಿ ಅವನು 3 ದಿವಸ ಹಗಲಿರಳು ಇದ್ದನು. ನೋಡಿದ್ರ, ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಯಾವುದೂ ಇಲ್ಲ. ಅದಕ್ಕೆ ನಾವು ಯೋನನು ಸಾಕ್ಷಿಯಾಗಿರುವಂತ ವಿಚಾರ ನಾವು ನೋಡ್ತೇವೆ. ಅದಕ್ಕೆ ಲೂಕನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನದಲ್ಲಿ ಮರಿಯೋಳು ಏನಂತ ಹೇಳ್ತಾಳೆ ಗೊತ್ತಾ? ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಅಂದನು ಎಂಬುದಾಗಿ ದೇವದೂತ ಇಲ್ಲಿ ಮರಿಯಳಿಗೆ ಹೇಳುವಂತ ವಿಚಾರ. ದೇವರಿಂದ ಬರುವ ಮಾತು, ಆತನ ಬಾಯಿಂದ ಹೊರಡುವ ಮಾತು ಯಾವಾಗಲೂ ಕಾರ್ಯ ಸಾಧಿಸುವಂತದ್ದಾಗಿದೆ ಪ್ರಿಯರೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಂದು ಅದು ನಿಷ್ಫಲವಾಗುವುದಿಲ್ಲ. ಇಟ್ ವಿಲ್ ನೆವರ್ ಗೋ ವೇಸ್ಟ್, ಬಟ್ ಇನ್ಸ್ಟೆಡ್ ಇಟ್ ವಿಲ್ ಆಲ್ವೇಸ್ ಫುಲ್ಫಿಲ್ ವಾಟ್ ಇಸ್ ಬಿನ್ ಡನ್. ಅಂದ್ರೆ ದೇವರು ಮಾತನಾಡಿದಂತ ವಿಚಾರಕ್ಕೆ ಖಂಡಿತವಾಗಿಯೂ ಅದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ. ಆ ಒಂದು ಮಾತುಗಳಿಗೆ ಅಷ್ಟು ಶಕ್ತಿ ಉಂಟು ಎಂಬುದಾಗಿ ನಾವು ನೋಡ್ತೀವಿ. ಯೋಹಾನನ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದಲ್ಲಿ ಯೇಸು ಹೇಳಿದ್ದು, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಪ್ರಿಯ ಮಿತ್ರರೇ, ಯೇಸುವಿನಲ್ಲಿ ನೀವು ನೆಲೆಗೊಂಡಿದ್ದೀರಾ? ಆತನ ವಾಕ್ಯಗಳಲ್ಲಿ ನೆಲೆಗೊಂಡಿದ್ದೀರಾ? ಮತ್ತು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಅದನ್ನು ತೆಗೆದು ಹಾಕುತ್ತಾನೆ. ನೋಡಿದ್ರ, ಎಚ್ಚರಿಕೆಯ ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ, ಅದು ಸುಟ್ಟು ಹೋಗುತ್ತದೆ. ಎಂಥ ಮಾತುಗಳು ದೇವರ ವಾಕ್ಯದಲ್ಲಿ ನಮಗಾಗಿ ಬರೆಸಿಟ್ಟಿದ್ದಾನೆ ಸ್ವಾಮಿ. ಅದರಿಂದ ನೀವು ಏನಾಗಬೇಕು? ಫಲ ಕೊಡುವ ಜೀವಿತವಾಗಬೇಕು ಪ್ರಿಯರೇ. ಯೇಸು ಕ್ರಿಸ್ತನ ಆಗಮನವು ಶೀಘ್ರದಲ್ಲೇ ಆಗುವುದು. ಅಂತ ಕಡೇ ದಿನಗಳಲ್ಲಿ ನಾವು ಇದ್ದೇವೆ ಪ್ರಿಯರೇ. ಯೇಸುವಿಗಾಗಿ ಜೀವಿಸಿ ಅನೇಕ ಆತ್ಮಗಳನ್ನು ರಕ್ಷಕನ ಬಳಿಯಲ್ಲಿ ನಾವು ತರೋಣ. ನೀವು ಕೂಡ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನನ್ನ ಜೀವಿತವನ್ನು ಫಲದಾಯಕವಾಗಿ ಮಾಡು. ಎಲ್ಲ ಗೊಡ್ಡುತನವನ್ನು, ಎಲ್ಲ ಬಂಜತನವನ್ನು ತೆಗೆದು ಹಾಕು ಸ್ವಾಮಿ. ನಿನ್ನ ವಾಕ್ಯದಲ್ಲಿ ನಾನು ಸ್ಥಿರಗೊಂಡು ನಿಲ್ಲುವಂತೆ ಸಹಾಯ ಮಾಡಪ್ಪ ಎಂಬ ಆಶೆ ನಿಮ್ಮಲ್ಲಿಯೂ ಇರಬೇಕು ಪ್ರಿಯರೇ. ನಿಮ್ಮಲ್ಲಿ ಯಾವಾಗ ಆಸಕ್ತಿ ಇರುತ್ತೋ, ಪ್ರಾರ್ಥನೆ ಮಾಡುತ್ತೀರೋ, ಖಂಡಿತವಾಗಿಯೂ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಇನ್ನು ಬಹಳಷ್ಟು ಅಂಶಗಳುಂಟು, ಆದರೆ ಈ ಒಂದು ಎಪಿಸೋಡ್ನಲ್ಲಿ ಈ ಕೆಲವು 4 ಅಂಶಗಳನ್ನು ಮಾತ್ರ ನಾವು ಧ್ಯಾನಿಸಿದ್ದೇವೆ. ಬನ್ನಿ ಇನ್ನೊಂದ್ಸತಿ ನೆನಪು ಮಾಡ್ಕೊಳ್ಳಲ್ವಾ? ಎಲಿಜಬೆತಳು ನೀತಿವಂತ ಸ್ತ್ರೀ ಆಗಿದ್ದಳು. ಎಲಿಜಬೆತ್ ವಾಸ್ ಅ ರೈಚಸ್ ವುಮನ್ ಎಂಬುದಾಗಿ ಮೊದಲನೇದಾಗಿ. ಎರಡನೇದಾಗಿ ಎಲಿಜಬೆತ್ ಬಂಜೆಯಾದ ಸ್ತ್ರೀ. ಎಲಿಜಬೆತಳು ಏನಾಗಿಲ್ಲಂತೆ? ಬಂಜೆ. ಶಿ ವಾಸ್ ಅ ಬ್ಯಾರನ್ ವುಮನ್ ಎಂಬುದಾಗಿ ಕಲ್ತ್ವಿ. ಮೂರನೇದಾಗಿ ಎಲಿಜಬೆತಳು ಆಶೀರ್ವದಿಸಲ್ಪಟ್ಟಂತ ಸ್ತ್ರೀ. ಎಲಿಜಬೆತ್ ವಾಸ್ ಅ ಬ್ಲೆಸ್ಡ್ ವುಮನ್ ಎಂಬುದಾಗಿ ನೋಡಿದ್ದೇವೆ. ನಾಲ್ಕನೇದಾಗಿ ಎಲಿಜಬೆತಳು ಫಲಭರಿತ ಜೀವಿತವನ್ನು ಜೀವಿಸಿದಳು ಎಂಬುದಾಗಿ ನೋಡಿದೆವು. ಎಲಿಜಬೆತ್ ಲಿವ್ಡ್ ಅ ಫ್ರೂಟ್ಫುಲ್ ಲೈಫ್ ಎಂಬುದಾಗಿ ನೋಡಿದ್ದೇವೆ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಿ ನಿಮ್ಮ ಜೀವಿತನೂ ಕೂಡ ಇದೇ ರೀತಿಯಲ್ಲಿ ಫಲದಾಯಕವಾಗಿರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪ್ರೈಸ್ ದ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಇದುವರೆಗೂ ನೀವು ದೇವರ ವಾಕ್ಯವನ್ನು ಕೇಳಿ ಆತ್ಮಿಕ ಉತ್ತೇಜನ ಹೊಂದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಒಂದು ವೇಳೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ನೀವು ನಮಗೆ ಕಾಲ್ ಮಾಡಿ, ನಿಮಗೇನಾದರೂ ಪ್ರಾರ್ಥನಾ ಮನವಿ ಇದ್ದರೆ ನಮಗೆ ಮೆಸೇಜ್ ಮೂಲಕ ಸಹ ತಿಳಿಸಬಹುದು, ಅಥವಾ ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್ ಮೂಲಕ ಸಹ ನಮಗೆ ತಿಳಿಯಪಡಿಸಬಹುದು. ಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಸಹ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಐಕಾನ್ ಪ್ರೆಸ್ ಮಾಡಿ. ಪ್ರೈಸ್ ದಿ ಲಾರ್ಡ್.